ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇನ್ನು ನಿನ್ನೆ ಎಪಿಸೋಡ್ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾನೇ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಪ್ರತಿಯೊಂದು ಸೀನ್ಗಳು ಕೂಡ ಮಿಸ್ ಮಾಡದಿರೋ ತರ ನೋಡಬೇಕು ಅಂತ ಕೂಡ ಇಲ್ಲಿ ಅನ್ನಿಸ್ತು. ಇಲ್ಲಿ ಫಸ್ಟಿಗೆ ಬಿಗ್ ಬಾಸ್ ಇಲ್ಲಿ ಹೇಳಿದೇನಪ್ಪ ಅಂತಂದ್ರೆ ಮೊದಲ ವಾರದ ಫೈನಲಿಸ್ಟ್ ಯಾರು ಇಲ್ಲ ಅಂತಂದ್ಬಿಟ್ಟು ಮೊದಲಿಗೆ ಇಲ್ಲಿ ಹೇಳ್ತಾರೆ. ಇದನ್ನ ಬಿಗ್ ಬಾಸ್ ಹೇಳಿದ ತಕ್ಷಣ ಎಲ್ಲಾ ಕಂಟೆಸ್ಟೆಂಟ್ಗಳು ಅಂದ್ರೆ ಫೈನಲ್ಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ರು ಆ 5 ಜನ ಕಂಟೆಸ್ಟೆಂಟ್ ಅವರೆಲ್ಲರಿಗೂ ಕೂಡ ಇಲ್ಲಿ ಬೇಜಾರಾಗುತ್ತೆ, ಹರ್ಟ್ ಕೂಡ ಸಖತ್ತಾಗಿ. ಅದರಲ್ಲೂ ಕೂಡ ಸುಧೀರ್ ಅವ್ರಿಗೆ ಸಖತ್ ಬೇಜಾರಾಗುತ್ತೆ, ಏನಪ್ಪ ಸಿಕ್ಕಿ ಚಾನ್ಸ್ ಮಿಸ್ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಮಿಕ್ಕಿರೋ 4 ಜನ ಕೂಡ ಅಷ್ಟೊಂದು ಮಲ್ಲಮ್ಮರಂತೂ ಪಾಪ ಯಾವುದಕ್ಕೂ ಇಲ್ಲಿ ವಾದ ಮಾಡಕ್ ಹೋಗ್ಲೇ ಇಲ್ಲ ಬಿಡಿ. ಆದ್ರೆ ತುಂಬಾನೇ ಕೋಪ ಮಾಡ್ಕೊಂಡಿದಾರಪ್ಪ ಅಂತಂದ್ರೆ ಕಾಕ್ರೋಚ್ ಸುಧೀರ್ ಅವ್ರು ಮಾತಾಡೋದ್ರಲ್ಲೇ ಇಲ್ಲಿ ಗೊತ್ತಾಗ್ತಾ ಇತ್ತು. ಇಲ್ಲಿ ಧನುಷ್ ಗೌಡ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತಾರೆ. ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಅವ್ರನ್ನ ಕರೆದಿದ ತಕ್ಷಣ ಧನುಷ್ ಗೌಡ ಅವ್ರ ಹೆಸರನ್ನ ಇಲ್ಲಿ ಹೇಳ್ಬಿಡ್ತಾರೆ. ಆ ನಂತರ ಇಲ್ಲಿ ಕಾವ್ಯ ಅವ್ರ ಹೆಸರನ್ನು ಕೂಡ ಇಲ್ಲಿ ತಗೊಂತಾರೆ. ಇಲ್ಲಿ ತುಂಬಾನೇ ಸಿಟ್ಟು ಬಂದಿದೆ ಕಾವ್ಯ ಅವ್ರ ಮೇಲೆ. ಏನಕ್ಕೆ ಅಂತಂದ್ರೆ ಅವರು ಕೂಡ ಉಸ್ತುವಾರಿ ಆಗಿದ್ರಲ್ವಾ, ಗಿಲ್ಲಿ ಅವರು ಮತ್ತೆ ಕಾವ್ಯ ಅವರು, ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಮೇಲೆ ಅಷ್ಟೊಂದೇನು ಇಲ್ಲಿ ಹೇಳಲಿಲ್ಲ. ಆದ್ರೆ ಕಾವ್ಯ ಅವ್ರ ಮೇಲೆ ಸಿಕ್ಕಾಪಟ್ಟೆ ಇಲ್ಲಿ ಕಾಕ್ರೋಚ್ ಸುಧೀರ್ ಅವರು ಇಲ್ಲಿ ರೇಗಾಡ್ತಾರೆ. ಆದ್ರೆ ಇಲ್ಲಿ ಒಂಟಿ ಜಂಟಿ ಏನಿದೆ ಎರಡೂ ತಂಡದಿಂದ ಒಬ್ಬೊಬ್ಬರು ತಗೊಂಡಿದ್ದು ಕರೆಕ್ಟೇ. ಏನಕ್ಕೆ ಅಂತಂದ್ರೆ ಬೈ ಚಾನ್ಸ್ ಆಗಿ ನೀವು ಯಾರನ್ನ ಬೇಕಾದ್ರೂ ತಗೊಳ್ಳಿ ಅಂತ ಅಂದಿದ್ರೆ ಈಗ ಜಂಟಿಗಳನ್ನ ತಗೊಂಡಿದ್ರೆ 2 ಜೋಡಿಗಳು ಕೂಡ ಇಲ್ಲಿ ಈಚೆ ಹೋಗ್ಬಿಡೋದು. ಆದ್ರೆ ಇವಾಗ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಟ್ವಿಸ್ಟ್ ಅಂತೂ ಸಿಗ್ತಾನೆ ಇದೆ. ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಆಲ್ರೆಡಿ ಆಗಿದ ತಕ್ಷಣ ಇಲ್ಲಿ ಒಂದು ಎಲಿಮಿನೇಷನ್ ಮಾಡಿದ್ದಾರೆ ಅಂತ ನಮಗೆಲ್ಲರಿಗೂ ಇಲ್ಲಿ ತೋರಿಸಿದ್ದಾರೆ. ಆದ್ರೆ ಒಂದೇ ವಾರದಲ್ಲಿ ಈಗ ಕರೆಕ್ಟಾಗಿ 1 ವಾರ ಆಗುತ್ತೆ, ಒಂದೇ ವಾರದಲ್ಲಿ 2 ಎಲಿಮಿನೇಷನ್ ನಡೆಯುತ್ತಾ. ಯಾಕಂದ್ರೆ ಫಸ್ಟ್ ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳಿದ್ದಾರೆ, ನಾವು ಇಲ್ಲಿ ಏನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವೋ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುತ್ತೆ ಅಂತ ಹೇಳ್ಬಿಟ್ಟು, ನಾವು ಏನೊಂದು ಗೊತ್ತು ಅಂತ ಅನ್ಕೊಂತೀವೋ ಅದು ಇಲ್ಲಿ ಆಗಲ್ಲ ಅಂತ ಕೂಡ ಇಲ್ಲಿ ಹೇಳಿದರೆ. ಮೇ ಬಿ ಇಲ್ಲಿ ಮೊದಲನೇ ವಾರನೇ 2 ಎಲಿಮಿನೇಷನ್ ಇದೆಯಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಆದ್ರೆ ಈಗ ನಾಮಿನೇಟ್ ಅಂತೂ ಮಾಡಿದ್ದಾರೆ, ಎಲಿಮಿನೇಟ್ ಆಗ್ತಾರಾ ಅಂತ ಕೂಡ ಕಾದು ನೋಡಬೇಕು. ಧನುಷ್ ಕೊಡೋರ ಹೆಸರಂತೂ ಎಕ್ಸ್ಪೆಕ್ಟೆಡ್. ಏನಕ್ಕೆ ಅಂತಂದ್ರೆ ಇಲ್ಲಿ ಸುಧೀರ್ ಅವ್ರಿಗೆ ಧನುಷ್ ಗೌಡ ಅವ್ರಿಗೆ ಸಿಕ್ಕಾಪಟ್ಟೆ ಜಗಳ ಆಯಿತು. ಮತ್ತೆ ಚಂದ್ರಪ್ರಭು ಅವರು ಕೂಡ ಇಲ್ಲಿ ಅಷ್ಟೇ, ಅವ್ರಿಗೂ ಕೂಡ ಸಖತ್ತಾಗಿ ಹರ್ಟ್ ಆಗಿತ್ತು ಧನುಷ್ ಗೌಡ ಅವ್ರ ಮೇಲೆ. ಅವರು ಕೂಡ ಇಲ್ಲಿ ಚಂದ್ರಪ್ರಭು ಅವರು ಕೂಡ ಇಲ್ಲಿ ಧನುಷ್ ಗೌಡ ಅವ್ರ ಹೆಸರನ್ನ ಹೇಳಿದ್ರು. ಉಸ್ತುವಾರಿಗಳ ಮೇಲೂ ಇಲ್ಲಿ ಸುಧೀರ್ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ರು. ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಏನ್ ನಡೆಯುತ್ತೆ, ಇದು ನಡೆದಿದ ತಕ್ಷಣ ಸುಮಾರು ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡ್ಕೊಂತಾರೆ. ಅಂದ್ರೆ ಅವ್ರಿಗೆ ಈ ರೀತಿಯ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಕಾವ್ಯ ಅವರು ಗಿಲ್ಲಿಯವ್ರ ಹತ್ರ ಕೂಡ ಇಲ್ಲಿ ಒಳಗಡೆ ಹೋಗಿ ಹೇಳೋದು ಅಷ್ಟೇ, ಎಲ್ಲರೂ ಕೂಡ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಿದ್ದಾರೆ. ಎಲ್ಲರೂ ನೋಡ್ದಂಗೆ ನಮ್ಮನ್ನು ನೋಡ್ತಾ ಇಲ್ಲ, ಅಂದ್ರೆ ಬೇರೆಯವರೆಲ್ಲರನ್ನೂ ನೋಡ್ದಂಗೆ ನಮ್ಮಿಬ್ಬರು ಜೋಡಿನ ನೋಡ್ತಾ ಇಲ್ಲ ಅಂತ ಬಿಟ್ಟು ಕಾವ್ಯ ಅವರು ಕೂಡ ಇಲ್ಲಿ ಮಾತಾಡ್ತಾರೆ. ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಏನೊಂದು ಸ್ಟಾರ್ಟ್ ಆಗಿದೆ, ಇಲ್ಲಿ ಎಲ್ಲಾರ್ಗೂ ಕೂಡ ಸಖತ್ತಾಗಿ ಬೆಂಕಿ ಅಂತೂ ಸಖತ್ತಾಗಿ ಹತ್ತಿಬಿಡ್ತು. ಆಲ್ರೆಡಿ ಟಾಸ್ಕ್ ರದ್ದಾಗಿತ್ತು, ಅದಾಗಿದ ತಕ್ಷಣ ಒಬ್ಬರು ತಗೊಂಡಿದ ತಕ್ಷಣ ಪ್ರತಿ ಸತಿನೂ ಇಲ್ಲಿ ನಾಮಿನೇಷನ್ ಅಂತ ಬಂದಾಗ ಎಲ್ರಿಗೂ ಇಲ್ಲಿ ಮಾತಾಡಬೇಕಾದ್ರೆ ಎದುರುಗಡೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಬಟ್ ಅವ್ರ ಹೆಸರನ್ನ ಇಲ್ಲಿ ತಗೊಂಡಾಗ ಇಲ್ಲಿ ಅವ್ರು ಗುರ್ದೇ ಉರಿಯುತ್ತಲ್ಲ, ಅದೇ ರೀತಿ ಇಲ್ಲಿ ಆಯ್ತು. ನನ್ನ ಮೇಲೆ ನಂಬಿಕೆ ಇದೆ, ಹೇಗೆ ಗೆಲ್ಬೇಕು ಅಂತ ಗೊತ್ತಿದೆ ಅಂತ ಅಂದ್ಬಿಟ್ಟು ಧನುಷ್ ಗೌಡ ಹೇಳ್ತಾರೆ. ಇಲ್ಲಿ ಮೊನ್ನೆ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಈ ಒಂದು ವರ್ಡ್ನ ಧನುಷ್ ಗೌಡ ಅವರು ಹೇಳ್ತಾರೆ. ಇಲ್ಲಿ ಸಖತ್ ಅಂದ್ರೆ ಕೋಪ ಅಂತಲ್ಲ, ಕೋಪನೂ ಇತ್ತು, ಆವೇಶನೂ ಇತ್ತು. ಆ ಗೇಮ್ ಹೋದ್ರೆ ಏನೋ ನನಗೆ ಹೇಗೆ ಹೋಗ್ಬೇಕು ಇಲ್ಲಿ ಫೈನಲ್ಗೆ ಅಂತ ಗೊತ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾರೆ. ಚಂದ್ರಪ್ರಭು ಅವರು ಇದನ್ನೇ ಹೇಳೋದು, ಸ್ವಲ್ಪ ಇಲ್ಲಿ ಬೇರೆಯವ್ರನ್ನ ಕಂಡಮ್ ಮಾಡಿಬಿಟ್ಟು ಮಾತಾಡಬೇಡ ಇಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಅಡ್ವೈಸ್ ಕೂಡ ಕೊಡ್ತಾರೆ. ಇದನ್ನ ಧನುಷ್ ಗೌಡರು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ಕೋಪದಲ್ಲಿ ಮಾತು ಬಂದೇ ಬರುತ್ತೆ. ಬಟ್ ಅವರು ಧನುಷ್ ಗೌಡರು ಆಮೇಲೆ ಹೇಳ್ತಾರೆ, ನಾನು ಇಲ್ಲಿ ಯಾವೊಂದು ಕಂಟೆಸ್ಟೆಂಟ್ನು ಇಲ್ಲಿ ತಗೊಂಡು ಪರ್ಸನಲ್ ಆಗಿ ಇಲ್ಲಿ ಹೇಳಲಿಲ್ಲ, ನನಗೆ ಹೇಳಬೇಕು ಅಂತ ಅನ್ನಿಸ್ತು, ಆ ರೀತಿಯಾಗಿ ಹೇಳಿದೆ ಅಂತ ಅಂದ್ಬಿಟ್ಟು. ಬಟ್ ಅವ್ರು ಹೇಳಿದ ರೀತಿ ಯಾವ ರೀತಿ ಇತ್ತು ಅಂತಂದ್ರೆ, ಇಲ್ಲಿ ಆ ಒಂದು ಗೇಮ್ ಹೋದ್ರೆ ಏನೋ ಯಾವ ರೀತಿ ನಾನು ಮುಂದೆ ಇಲ್ಲಿ ಆಡ್ಬಿಟ್ಟು ಫೈನಲ್ಗೆ ಹೋಗ್ಬೇಕು ಅಂತ ಗೊತ್ತಿದೆ ಅಂತ ಅಂದ್ಬಿಟ್ಟು ಹೇಳಿದ್ದು ಎಲ್ಲರಿಗೂ ಕೂಡ ಬೇಜಾರಾಗಿತ್ತು. ಆದ್ರೆ ಇಲ್ಲಿ ಚಂದ್ರಪ್ರಭು ಅವ್ರು ಮಾತ್ರ ಕರೆಕ್ಟಾಗಿ ಹೇಳಿದ್ರು ಬಂದ್ಬಿಟ್ಟು, ಈ ರೀತಿಯಾಗಿ ಕಂಡಮ್ ಮಾಡಿ ಮಾತಾಡಬೇಡ ಇನ್ನೊಬ್ಬರನ್ನ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇದೆಲ್ಲ ಆದ್ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಇಲ್ಲಿ ಗಿಲ್ಲಿ ನಟ ಅವರು ಮಲ್ಲಮ್ಮ ಅವ್ರನ್ನ ಕೇಳ್ತಾರೆ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ಇಲ್ಲಿ ಅರೇಂಜ್ ಮ್ಯಾರೇಜ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಲ್ಮೋಸ್ಟ್ ಆ ಕಾಲದಲ್ಲಿ ಯಾರ್ಯಾರು ಇದ್ರು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಅರೇಂಜ್ ಮ್ಯಾರೇಜ್ ಇಲ್ಲಿ ಆಗಿರ್ತಾರೆ. ಇವಾಗ ಅವ್ರದ್ದು ಅರೇಂಜ್ ಮ್ಯಾರೇಜ್ ಯಾವ ರೀತಿ ಆಗಿತ್ತು, ಯಾಕಂತಂದ್ರೆ ನಾವು ಹುಡುಗನ ನೋಡಿದ್ದೆ ಅವಾಗ ಅಂತ ಅಂದ್ಬಿಟ್ಟು ಇಲ್ಲಿ ಮಲ್ಲಮ್ಮರು ಡೀಪ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ಲವ್ ಅಂದ್ರೆ ಏನು ಅಂತ ಕೇಳಿದಾಗ ಇಲ್ಲಿ ಸಣ್ಣಿಗೆ ಇಲ್ಲಿ ಮಾತಾಡೋದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಲವ್ ಬಗ್ಗೆ ಇಲ್ಲಿ ಹೇಳ್ತಾ ಇರ್ತಾರೆ. ಕಾವ್ಯ ಅವ್ರಿಗೆ ನಾನು ಈಗ ನೋಡೋದು, ಕಣ್ಣಲ್ಲೇ ಇಲ್ಲಿ ಮಾತಾಡೋದು, ಕಣ್ಣಲ್ಲೇ ಸಿಗ್ನಲ್ ಕೊಡೋದು, ಆ ರೀತಿ ಈ ರೀತಿ ಅಂತ ಗಿಲ್ಲಿ ಅವ್ರು ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕಪ್ಪಾಳ ಕೊಡಿದ್ರೆ ಆಮೇಲೆ ಅಂತ ಅಂದ್ಬಿಟ್ಟು ಇಲ್ಲಿ ಮಲ್ಲಮ್ಮ ಅವ್ರು ಕೂಡ ಇಲ್ಲಿ ಕೇಳ್ತಾರೆ. ಅಂದ್ರೆ ಈ ಲವ್ ಮ್ಯಾಟ್ರ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಈ ರೀತಿಯಾದ ಒಂದು ಸಿಚುವೇಶನ್ ಎಲ್ಲ ಬರುತ್ತೆ. ಅವಾಗ ಇಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ, ನಾನು ಚೆನ್ನಾಗಿದ್ದೀನ ಕಾವ್ಯ ಚೆನ್ನಾಗಿದ್ದಾಳ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರಿಗೆ ಕೇಳಿದಾಗ ನಿಂಗೆ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮಲ್ಲಮ್ಮ ಅವ್ರು ಹೇಳ್ತಾರೆ. ಅವಾಗ ಸ್ವಲ್ಪ ಗಿಲ್ಲಿಯವ್ರಿಗೆ ಬೇಜಾರಾಗುತ್ತೆ. ಬಟ್ ಅವ್ರು ಕಾಮಿಡಿಯಾಗಿ ಹೇಳಿದ್ರು, ಸೀರಿಯಸ್ ಆಗಿ ಹೇಳಿದ್ರು. ಅದರಲ್ಲಿ ಕಾವ್ಯ ಅವ್ರು ಚೆನ್ನಾಗಿದ್ದಾರೆ ಅಂತ ಅಂದ್ಬಿಟ್ಟು ಮಲ್ಲಮ್ಮ ಅವರು ಹೇಳ್ತಾರೆ.
ಇದಾದ್ಮೇಲೆ ಇಲ್ಲಿ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದು ಬಿಗ್ ಬಾಸ್ ಏನಪ್ಪಾ ಅಂತಂದ್ರೆ ಗೇಮ್ ಆಡ್ಸೋದು. ಆಲ್ಮೋಸ್ಟ್ ಒಂದು ಗೇಮ್ ಇಲ್ಲಿ ರದ್ದಾಯಿತು. ಇಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ, ಇನ್ನೊಂದು ಗೇಮ್ ಇಲ್ಲಿ ಕೊಟ್ಟರೆ ಕೊಡಬಹುದು ಅಥವಾ ಕೊಡದೇನೂ ಇರಬಹುದು ಅಂತ ಅಂದ್ಬಿಟ್ಟು. ಆದರೆ ಗೇಮ್ ಅಂತೂ ಕೊಟ್ಟರು. 5 ಜನ ಏನು ಸೆಲೆಕ್ಟ್ ಆಗಿದ್ರು 5 ಜನಕ್ಕೂ ಕೂಡ ಇಲ್ಲಿ ಆಪರ್ಚುನಿಟಿ ಸಿಕ್ತು, ಮತ್ತೆ ಮಿಕ್ಕಿರೋ ಸ್ಪರ್ಧಿಗಳಿಗೂ ಕೂಡ ಇಲ್ಲಿ ಆಪರ್ಚುನಿಟಿ ಸಿಕ್ತು. ನಾವು ಕಳೆದ ಸೀಸನ್ ಕೂಡ ಈ ರೀತಿಯಾದ ಒಂದು ಗೇಮ್ನ ನೋಡಿದ್ವಿ, ಅಂದ್ರೆ ಮನ ಒಲಿಸೋದು. ಇವಾಗ ಎಲ್ಲರೂ ಕೂಡ ಹೋಗ್ಬಿಟ್ಟು 5 ಜನ ಏನಿದ್ರು 5 ಜನನು ಕೂಡ ಮಾತಾಡ್ಬಿಟ್ಟು ಮಿಕ್ದವ್ರಿಗೆ ಮನವೊಲಿಸ್ತಾರೆ. ಅದೇ ಇಲ್ಲಿ ಕಾಕ್ರೋಚ್ ಸುಧೀರ್ ಅವ್ರು ಮಾತ್ರ ಸಖತ್ತಾಗಿ ತಲೆ ಯೂಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇಲ್ಲಿ ಮಾಲು ಅವರು ಮತ್ತೆ ಸ್ಪಂದನ ಜೋಡಿನ ಇಲ್ಲಿ ಆಯ್ಕೆ ಮಾಡ್ಕೊಂಡ್ರು. ಅದೊಂದು ಬೆಸ್ಟ್ ಆಗಿ ಇತ್ತು ಆ ಒಂದು ಆಯ್ಕೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಾಲು ಅವರು ಎಕ್ಸಲೆಂಟ್ ಆಗಿ ಕಮ್ ಬ್ಯಾಕ್ ಮಾಡಿದ್ರು. ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ಅವರು ಮತ್ತಿಲ್ಲಿ ಕಾವ್ಯ ಅವ್ರನ್ನ ಯಾರು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ. ಇಲ್ಲಿ ಎಲ್ಲರೂ ಏನಾಗ್ಕೊಳ್ಳೋದು ಅಂತಂದ್ರೆ, ಇಲ್ಲಿ ಕಾವ್ಯ ಅವ್ರು ಕೂಡ ಇದೇ ಮಾತು ಹೇಳ್ತಾರೆ. ಇಲ್ಲಿ ಧನುಷ್ ಗೌಡ ಅವ್ರ ಹತ್ರ ಬರ್ತಾ ಇರ್ತಾರೆ, ಬಟ್ ಇಲ್ಲಿ ಸುಮ್ಮನೆ ಗಿಲ್ಲಿಯವರು ಅವ್ರು ಹೇಳ್ತಾರೆ ನಾರ್ಮಲ್ ಆಗಿ ನಾನು ಸುಮ್ಮನೆ ಕಾಲು ಒದರ್ಕೊಂಡಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಆದ್ರೆ ಇಲ್ಲಿ ಧನುಷ್ ಗೌಡ ಅವರು ಅವ್ರ ಆಯ್ಕೆ ಇಲ್ಲಿ ತಪ್ಪಾಗಿತ್ತು ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಅಭಿಷೇಕ್ನೇನೋ ಅವ್ರು ಇಲ್ಲಿ ಆಯ್ಕೆ ಮಾಡ್ಕೊತಾರೆ. ಆದ್ರೆ 3 ರೌಂಡಲ್ಲಿ ಸಖತ್ತಾಗಿ ಎಕ್ಸಲೆಂಟ್ ಆಗಿ ಪರ್ಫಾರ್ಮೆನ್ಸ್ ನೀಡಿದ್ದು ಮಾಲು ಅವರು. ತುಂಬಾ ಚೆನ್ನಾಗಿ ಆಡಿದ್ರು. ಆಲ್ಮೋಸ್ಟ್ ಈ ಒಂದು ಜಾಗದಲ್ಲಿ ಅಭಿಷೇಕ್ ಇದ್ರಲ್ಲ, ಆ ಒಂದು ಜಾಗದಲ್ಲಿ ಬಂದ್ಬಿಟ್ಟು ಧನುಷ್ ಗೌಡ ಅವ್ರೇನಾದ್ರು ಗಿಲ್ಲಿ ಅವ್ರನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ರೆ ಅವರು ಈ ಒಂದು ಗೇಮಲ್ಲಿ ಸಖತ್ತಾಗಿ ಪೈಪೋಟಿ ನೀಡ್ತಿದ್ರು ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತು. ಆಲ್ಮೋಸ್ಟ್ ಇಲ್ಲಿ ಸತೀಶ್ ಅವರು ಮತ್ತೆ ಇಲ್ಲಿ ಚಂದ್ರಪ್ರಭು ಅವರು ಕೂಡ ಅಷ್ಟೇ, ಅವರೊಂದು ಆಯ್ಕೆನೂ ಇಲ್ಲಿ ತಪ್ಪಾಗಿತ್ತು. ಆಲ್ಮೋಸ್ಟ್ ಬಲಿಷ್ಠವಾಗಿ ಸ್ವಲ್ಪ ಯಾರು ಅದೇ ಹೇಳ್ತಾರೆ ಜಿಮ್ ಮಾಡ್ತಿದ್ರಲ್ಲ ಕರಿಬಸಪ್ಪ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರು. ಬಟ್ ಸಣ್ಣಗಿರೋರ್ನ ಆಯ್ಕೆ ಮಾಡ್ಕೊಂಡಿದ್ರೆ ಆದರೆ ಫಸ್ಟೇ ಇಲ್ಲಿ ಗೇಮ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿರಲಿಲ್ಲ. ಆದರೆ ಇಲ್ಲಿ ಎಲ್ಲರೂ ಕೂಡ ಆಯ್ಕೆ ತಪ್ಪಾಗಿತ್ತು. ಕಾಕ್ರೋಚ್ ಸುಧೀರ್ ಅವ್ರದ್ದು ಮಾತ್ರ ಎಕ್ಸಲೆಂಟ್ ಆಯ್ಕೆ ಮಾಲು ಅವ್ರದ್ದು ಮಾಡ್ಕೊಂಡ್ರು. ಅವ್ರು ಸಣ್ಣಕ್ಕಿದ್ರು, ಈಸಿಯಾಗಿ ತಿರುಗಿದ್ರು. ಸ್ವಲ್ಪ ದಪ್ಪ ಇರೋರು ಇಲ್ಲಿ ತಿರ್ಗಕ್ಕೆ ಹೋದ್ರೆ ಸ್ವಲ್ಪ ತಿರ್ಗಕ್ಕೂ ಕೂಡ ಇಲ್ಲಿ ಆಗಲ್ಲ. ಬಟ್ ಗೇಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಆಡಿದ್ರು. ಆದರೆ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂತು. ಇಲ್ಲಿ ಸ್ವಲ್ಪ ಅವ್ರು ಏನೊಂದು ಕಾಕ್ರೋಚ್ ಸುಧೀರ್ ಅವರು ಬೇಜಾರು ಮಾಡ್ಕೊಂಡಿದ್ರು. ಕೊನೆಯದಾಗಿ ಇಲ್ಲಿ ರಿಸಲ್ಟ್ ಕಾಕ್ರೋಚ್ ಸುಧೀರ್ ಅವ್ರ ಪರನೇ ಬಂತು. ಅದೇ ಹೇಳೋ ಕೆಲವೊಮ್ಮೆ ನಾವಿಲ್ಲಿ ಏನೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಅಂದ್ರೆ ನಾವು ಅನ್ಕೊಂಡಿದ್ದೇನಂತಂದ್ರೆ ಇಲ್ಲಿ ಸುಧೀರ್ ಅವರು ಗೆಲ್ತಾರ, ಬೇರೆ ಯಾರಾದ್ರೂ ಇಲ್ಲಿ ಗೆಲ್ತಾರ. ಬಲಿಷ್ಠವಾಗಿ ಕಾಣಿಸ್ತಾ ಇದ್ದಿದ್ದು ಯಾರಪ್ಪ ಅಂತಂದ್ರೆ ಅಭಿಷೇಕ್ ಅವರು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತಿದ್ರು. ಮತ್ತೆ ಕರಿಬಸಪ್ಪ ಅವರು ಇಲ್ಲಿ ಜಿಮ್ ಬಾಡಿ, ಇವ್ರುಗಳ ಮಧ್ಯೆಯಲ್ಲಿ ಮಾಲು ಅವ್ರು ಗೆಲ್ತಾರ ಅಂತ ಅಂದ್ಬಿಟ್ಟು ಎಲ್ಲರೂ ತಲೆಗೂ ಬಂದಿರುತ್ತೆ. ಆದ್ರೆ ನೋಡಿ ಆಯ್ಕೆಯಲ್ಲಿ ಚೆನ್ನಾಗಿ ಮಾಡ್ಕೊಂಡಿದ್ದು ಸುಧೀರ್ ಅವರೇ. ತುಂಬಾ ಚೆನ್ನಾಗಿ ಆಡಿದ್ರು. ಮೊದಲ ವಾರದ ಫೈನಲ್ ಕಂಟೆಸ್ಟೆಂಟ್ ಆಗಿ ಈಗ ಸೆಲೆಕ್ಟ್ ಆಗಿದ್ದಾರಪ್ಪ ಅಂತಂದ್ರೆ ಸುಧೀರ್ ಅವರು ಸೆಲೆಕ್ಟ್ ಆಗ್ತಾರೆ. ಇಲ್ಲಿ ಬಿಗ್ ಬಾಸ್ ಅವರು ಹೇಳ್ತಾರೆ, ಇವಾಗ ಯಾರಾದ್ರೂ ಒಬ್ಬರನ್ನ ನೀವು ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವಾಗ ಮಲ್ಲಮ್ಮ ಅವ್ರ ಹೆಸರು ತಗೊಂತಾರೆ. ಅವ್ರು ಕೂಡ ರೀಸನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಇನ್ನೂ ಕೂಡ ಅವ್ರಿಗೆ ಬಿಗ್ ಬಾಸ್ ಮನೆ ಏನು ಅನ್ನೋದು ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಡೇ ಬೈ ಡೇ ಇಲ್ಲಿ ಮಲ್ಲಮ್ಮ ಅವರು ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ತಾ ಇದ್ದಾರೆ. ಇಲ್ಲಿ ಅವರು ನಾಮಿನೇಟ್ ಆಗಿದ ತಕ್ಷಣನೇ ಇಲ್ಲಿ ಹೇಳ್ತಾರೆ, ಇಲ್ಲಿ ಧ್ರುವಂತವ್ರ ಹತ್ರ ಹೇಳ್ತಾ ಇರ್ತಾರೆ, ಜನಗಳು ನನ್ನನ್ನ ಉಳಿಸ್ಕೊಂತಾರೆ ಅನ್ನೋ ನಂಬಿಕೆ ನನ್ನ ಹತ್ರ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಮಲ್ಲಮ್ಮ ಅವ್ರು ಹೇಳ್ತಾರೆ. ಅಂದ್ರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಏನೇನು ಆಟ ಆಡಿಸ್ತಾ ಇದಾರೆ, ಯಾರು ಏನೇನು ಹೇಳ್ತಾರೆ ಅಂತ ಅರ್ಥ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಹೇಗೆ ಹೇಳ್ತಾರೆ ಅವರು. ಅದೇ ಹೇಳಲ್ವಾ, ಕೆಲವೊಮ್ಮೆ ನಾವು ಏನು ಅನ್ಕೊಂತೀವಿ, ಕೆಲವೊಬ್ಬರನ್ನ ನಾವು ಯಾರನ್ನ ನಂಬಿರ್ತೀವಿ. ಇವಾಗ ಮಲ್ಲಮ್ಮವ್ರು ಎಲ್ಲರೂ ಜೊತೆನೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ. ಎಲ್ಲರೂ ಕೂಡ ಅವರು ತುಂಬಾನೇ ಇಲ್ಲಿ ಕನೆಕ್ಟ್ ಆಗಿದ್ದಾರೆ, ಎಮೋಷನ್ ಆಗೂ ಕೂಡ ಇಲ್ಲಿ ಕನೆಕ್ಟ್ ಆಗಿದ್ದಾರೆ. ಆದ್ರೆ ಇಲ್ಲಿ ಮಂಜು ಭಾಷಿಣಿ ಅವರು ಕೂಡ ಇಲ್ಲಿ ನಾಮಿನೇಟ್ ಮಾಡ್ಬೇಕಾದ್ರೆ ಅವರು ಕೂಡ ಅದೇ ರೀಸನ್ ತಗೊಂಡಿದ್ರು. ಅವ್ರಿಗೆ ಇಲ್ಲಿ ಗೊತ್ತಾಗ್ತಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇರಬೇಕು ಅಂತ ಅಂದ್ಬಿಟ್ಟು, ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಂಜು ಭಾಷಿಣಿ ಅವರು ಹೇಳಿದ್ರು. ಆದರೆ ಸುಧೀರ್ ಅವರು ಕೂಡ ಇಲ್ಲಿ ಅದೇ ಥರದ ರೀಸನ್ನೇ ಕೊಟ್ಟರು, ಸೇಮ್ ರೀಸನ್ನೇ. ಯಾಕಂತಂದ್ರೆ ಇಲ್ಲಿ ಅವರು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ. ಮತ್ತೆ ಇಲ್ಲಿ ಬಿಗ್ ಬಾಸ್ ಮನೆ ಇನ್ನೂ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದರೆ ಇಲ್ಲಿ ಮಲ್ಲಮ್ಮ ಅವ್ರು ಹೇಳಿದ್ರಲ್ಲ ವರ್ಡ್, ಜನಗಳು ನನ್ನನ್ನು ಉಳಿಸ್ತಾರೆ ಅಂತ ಅಂದ್ಬಿಟ್ಟು, ಅಂದ್ರೆ ಅವ್ರು ನಾಮಿನೇಟ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಿದೆ ತಾನೆ. ಆದರೆ ಕೆಲವೊಮ್ಮೆ ಈ ರೀತಿ ಆಗೋದಂತೂ ಸಹಜನೇ. ಯಾಕಂತಂದ್ರೆ ಅವರು ಡೇ ಬೈ ಡೇ ಇಂಪ್ರೂವ್ ಆಗ್ತಾರೆ ಇದ್ದಾರೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಆಟಗಳು ಶುರುವಾಗಿದೆ, ಅಸಲಿ ಆಟಗಳು. ಈಗ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಉಳ್ಕೋಬೇಕಂದ್ರೆ ಯಾರಾದ್ರೂ ಒಬ್ರು ಹೋಗ್ಲೇಬೇಕಲ್ವಾ. ಆ ಒಂದು ಕಾರಣಕ್ಕೆ ಮೊದಲನೇದಾಗಿ ಅವರು ಇವಾಗ ತಿಳ್ಕೊಂತಾ ಬರ್ತಾ ಇದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಇಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ, ಮತ್ತೆ ಎಮೋಷನಲ್ ಆಗಿ ಯಾರ್ಯಾರು ವೀಕ್ ಇದ್ದಾರೆ, ಯಾರ ಹತ್ರ ಹೇಗೆ ಕನೆಕ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಸುಧೀರ್ ಅವರಂತೂ ಸಖತ್ತಾಗಿ ತಿಳ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತದೆ ಆಲ್ಮೋಸ್ಟ್. ಯಾಕಂತಂದ್ರೆ ನೀವು ನೋಡ್ಬೋದು ಮಲ್ಲಮ್ಮ ಅವ್ರ ಜೊತೆ ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿದ್ರು. ಒಂಟಿಗಳು ಫಸ್ಟ್ ಆಗಿ ಫೈನಲಿಸ್ಟ್ಗೆ ಸೆಲೆಕ್ಟ್ ಆಗಿದ್ರು ಮಲ್ಲಮ್ಮ ಅವರೇ. ಆ ನಂತರ ಇಲ್ಲಿ ಅದೇ ಫಸ್ಟ್ ಹೆಸರು ಹೇಳಿದೆ ಅವ್ರು ಸೇವ್ ಆಗಲಿ ಅಂತ ಅಂದ್ಬಿಟ್ಟು. ಇವಾಗ ನೋಡಿದ್ರೆ ಇವಾಗ ನಾಮಿನೇಟ್ ಮಾಡಿದ್ರು ಕೂಡ ಇಲ್ಲಿ ಅವರು, ಯಾಕಂದ್ರೆ ಒಂದು ಬೇರೆಯವ್ರನ್ನ ಮಾಡ್ಬೋದಿತ್ತು, ಆದ್ರೆ ಮಲ್ಲಮ್ಮ ಅವ್ರನ್ನ ಇಲ್ಲಿ ಮಾಡೋದು ಅದು ಅವರ ಒಂದು ಅಭಿಪ್ರಾಯ. ಯಾಕಂದ್ರೆ ಬೇರೆಯವ್ರನ್ನ ಮಾಡಬೇಕಿತ್ತು, ಬಿಡಬೇಕಿತ್ತು. ಬಟ್ ನಮ್ಮ ಪ್ರಕಾರ ಅವ್ರನ್ನ ಮಾಡಬಾರ್ದಿತ್ತು. ಆಲ್ಮೋಸ್ಟ್ ತುಂಬಾನೇ ಕಷ್ಟಪಟ್ಟು ಅವರು ಆ ಒಂದು ಜಾಗಕ್ಕೆ ಬಂದಿದ್ದಾರೆ ಅಂತ ಅವ್ರ ಬಾಯಲ್ಲೇ ಬಂದಿತ್ತು. ಕೆಲವೊಮ್ಮೆ ಅನ್ಕೊಂತೀವಲ್ವಾ, ಈ ರೀತಿ ಮಾಡಬೇಕಿತ್ತು, ಆ ರೀತಿ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಅಂತೆ ಕಂತೆಗಳೆಲ್ಲ
ಇವಾಗ ನಡೆಯಲ್ಲ, ಯಾಕಂದ್ರೆ ನಾಮಿನೇಟ್ ಅಂತೂ ಆಗ್ಬಿಟ್ಟಿದ್ದಾರೆ. ಸದ್ಯ ಜನ ಉಳಿಸ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಅಂದ್ಬಿಟ್ಟು ಮಲ್ಲಮ್ಮ ಅವರಂತೂ ಹೇಳಿದ್ದಾರೆ. ಆಲ್ಮೋಸ್ಟ್ ಜನ ಉಳಿಸ್ತಾರೆ ಅಂತ ಕೂಡ ಇಲ್ಲಿ ನನಗನ್ನಿಸ್ತದೆ. ಆಲ್ಮೋಸ್ಟ್ ನೀವು ನೋಡ್ಬೋದು ಬಿಗ್ ಬಾಸ್ ನಲ್ಲಿ ತುಂಬಾ ಜನ ಮುಖ್ಯ ಪರಿಚಯಗಳು ಇಲ್ಲಿ ಇಲ್ಲ, ಬಟ್ ಈ ಏಜ್ ಅಲ್ಲೂ ಕೂಡ ನಾನು ಆಡ್ತೀನಿ, ನನ್ನಲ್ಲಿ ಆಡೋ ಛಲ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಇನ್ಸ್ಪಿರೇಷನ್ ಆಗೇ ಆಗುತ್ತೆ ಅವ್ರನ್ನ ನೋಡಿದ್ರೆ, ನಾವು ಕೂಡ ಆ ರೀತಿ ಇರಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ಎಷ್ಟೇ ಕಷ್ಟ ಇರಲಿ, ನೋವಿರಲಿ, ಏನೇ ಇದ್ರೂ ಕೂಡ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಈಗ ಆಟನ ಆಡ್ತಿದ್ದಾರೆ. ಬಟ್ ಕೆಲವೊಂದು ಜಾಗಕ್ಕೆ ಹೋದಾಗ ಯಾರೇ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ಹೊಂದ್ಕೊಳ್ಳೋಕ್ಕೆ ಆಗಲ್ಲ, ಮತ್ತೆ ಇಮಿಡಿಯೇಟ್ ಆಗಿ ಆ ಒಂದು ಜಾಗದಲ್ಲಿ ಏನ್ ನಡೀತಿದೆಯೋ ಅದನ್ನ ನಾವು ಫೇಸ್ ಮಾಡೋಕ್ಕಾಗಲ್ಲ. ಆದ್ರೆ ಮಲ್ಲಮ್ಮ ಅವರು ಡೇ ಬೈ ಡೇ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಕೂಡ ಇಲ್ಲಿ ಆಗ್ತಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಅಸಲಿ ಆಟಗಳನ್ನ ಶುರು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಾಗಿದೆ. ಇಲ್ಲಿ ಮಲ್ಲಮ್ಮ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಮುಂದಿನ ದಿವಸಗಳಲ್ಲಿ ನಾವು ಅವ್ರನ್ನ ಬಿಟ್ರೆ ಅವ್ರು ನಿಜವಾಗ್ಲೂ ಕೂಡ ಇಲ್ಲಿ ಫೈನಲ್ಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಿರೋ ಕಾರಣಕ್ಕೆ ಇಲ್ಲಿ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿ ಅಂತಂದಾಗ ಸುಧೀರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಸದ್ಯ ಈಗ ನಾಮಿನೇಷನ್ ಅಂತೂ ಪ್ರಕ್ರಿಯೆ ಮುಗಿದಿದೆ. ಗಿಲ್ಲಿ, ಕಾವ್ಯ ಅವರು, ಕರಿಬಸಪ್ಪ ಅವರು, ಅಮಿತ್ ಅವರು, ಮಲ್ಲಮ್ಮ ಅವರು, ಧನುಷ್ ಕೊಡೋರು ಎಲ್ಲರೂ ಕೂಡ ಇಲ್ಲಿ ನಾಮಿನೇಟ್ ಆಗಿದ್ದಾರೆ. ಸೊ ವೀಕ್ಷಕರ ಸದ್ಯ 5 ಜನ ಎಲ್ಲ ಕೂಡ ಇಲ್ಲಿ ನಾಮಿನೇಟ್ ಆಗಿದ್ದಾರೆ. ಮತ್ತೆ ಇವಾಗ ಮಲ್ಲಮ್ಮ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಇವಾಗ ಮಲ್ಲಮ್ಮ ಅವ್ರನ್ನ ನೀವು ಸೇವ್ ಮಾಡಕ್ಕೆ ಇಷ್ಟಪಡ್ತೀರಾ ಅಥವಾ ಇಲ್ಲಿ ಅವ್ರನ್ನ ಸೇವ್ ಮಾಡಬಾರ್ದು ಅಂತ ನೀವು ಅನ್ಕೋತೀರಾ? ಆಲ್ಮೋಸ್ಟ್ ವೋಟ್ ಮಾಡಿದ್ರೆ ಉಳ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಅನ್ಕೊಂಡಿರ್ತೀರಾ. ನನ್ನ ಪ್ರಕಾರ ಹಬ್ಬ ಇರೋ ಕಾರಣ ಇಲ್ಲಿ ಬರೀ ನಾಮಿನೇಷನ್ ಪ್ರಕ್ರಿಯೆ ಮಾತ್ರನೇ ಆಗಿದೆ. ಮೋಸ್ಟ್ಲಿ ಎಲಿಮಿನೇಟ್ ಆಗಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಬೈ ಚಾನ್ಸ್ ಆದ್ರೂ ಕೂಡ ಮಲ್ಲಮ್ಮ ಅವರು ಆಗಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ತುಂಬಾನೇ ಸಪೋರ್ಟ್ ಇದೆ ಇಲ್ಲಿ ಕರಿಬಸಪ್ಪ ಅವ್ರಿಗೆ ಮತ್ತೆ ಅಮಿತ್ ಅವ್ರಿಗೆ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲಿ ಸಪೋರ್ಟ್ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ. ಯಾಕಂತಂದ್ರೆ ಇವಾಗ ನೀವು ಪಬ್ಲಿಕ್ ಅಲ್ಲಿ ಹೋಗಿ ಕೇಳಿದಾಗ ನಾವು ಕೂಡ ಎಷ್ಟೊಂದು ವಿಡಿಯೋಗಳು ಇಲ್ಲಿ ಮಾಡಾಕಿದೀವಿ. ಮಲ್ಲಮ್ಮವ್ರಿಗೆ ತುಂಬಾನೇ ಸಪೋರ್ಟ್ ಇದೆ. ತುಂಬಾ ಜನಗಳು ಕೂಡ ಇಲ್ಲಿ ಹೇಳ್ತಾ ಇದಾರೆ, ಇಲ್ಲ ಇವ್ರು ಇರಬೇಕು, ಇವ್ರು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ, ಈ ಸತಿ ಬಿಗ್ ಬಾಸ್ ಒಂದು ಬೆಸ್ಟ್ ಕಂಟೆಸ್ಟೆಂಟ್ಗೆ ಇಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಗಿಲ್ಲಿ, ಕಾವ್ಯ ಅವರು ಇಲ್ಲಿ ನಾಮಿನೇಟ್ ಆಗಿರ್ಬೋದು, ಬಟ್ ಎಲಿಮಿನೇಟ್ ಆಗಲ್ಲ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಯಾಕಂದ್ರೆ ತುಂಬಾ ಜನ ಇಲ್ಲಿ ಸಪೋರ್ಟ್ ಮಾಡ್ತಿರೋದು ಗಿಲ್ಲಿ ಅವ್ರಿಗೆ ಮತ್ತೆ ಕಾವ್ಯ ಅವ್ರಿಗೆ. ಈ ಒಂದು ಜೋಡಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಧನುಷ್ಗಳವರು ಕೂಡ ಇಲ್ಲಿ ಎಲಿಮಿನೇಟ್ ಆಗೋ ಚಾನ್ಸ್ ಇಲ್ಲವೇ ಇಲ್ಲ. ಮತ್ತಿಲ್ಲಿ ಮಲ್ಲಮ್ಮ ಅವರು ಕೂಡ ಅಷ್ಟೇ. ಆದರೆ ಕರಿಬಸಪ್ಪ ಅವರು ಮತ್ತೆ ಅಮಿತ್ ಅವರು ಒಂದು ವೇಳೆ ಎಲಿಮಿನೇಷನ್ ಆದರೆ ಇವರಿಬ್ಬರಲ್ಲಿ ಯಾರನ್ನ ಒಬ್ರು ಆಗಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ. ಸೊ ವೀಕ್ಷಕರೇ, ಸದ್ಯ ಇವಾಗ ನಿಮ್ಮ ಪ್ರಕಾರ ಆಲ್ಮೋಸ್ಟ್ ಗ್ರ್ಯಾಂಡ್ ಓಪನಿಂಗ್ನಲ್ಲಿ ಒಬ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆದರೆ ಅವ್ರನ್ನ ವಾಪಸ್ ಕರೆಸ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಕೆಲವೊಬ್ರು ಹೇಳ್ತಾ ಇದ್ದಾರೆ. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇಲ್ಲಿ ಅವರು ಎಲಿಮಿನೇಟ್ ಆಗಿಲ್ಲ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಈಗ ನಾಮಿನೇಷನ್ ಆಗಿದೆ. ಈಗ ನಾಮಿನೇಷನ್ ಆದವರೆಲ್ಲ ಯಾರಾದರೂ ಒಬ್ರು ಎಲಿಮಿನೇಟ್ ಆಗಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತದೆ. ನಿಮ್ಮ ಪ್ರಕಾರ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರೋ, ಯಾರು ಬಿಗ್ ಬಾಸ್ ಮನೆಯಿಂದ ಈಚೆ ಬರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.